ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ಎಷ್ಟು ಬೇಗ ಎದ್ದೇಳಬೇಕು ಅಂದ್ರೂ ಸಹ ಆಗಲಿಲ್ಲ. ಫೈನಲಿ 6 o'clock ಎದ್ದಿದ್ದು. ಇಲ್ಲಿ ಒಂದು ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಯಾವುದಾದ್ರೂ ಆಗಿರಲಿ, ಸೊ ನನಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿಯೋ ಒಂದು ಅಭ್ಯಾಸ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧದಷ್ಟು ಸೌತೆಕಾಯಿನ ತೊಗೊಂಡಿದ್ದೀನಿ, ಹಾಗೆ ಒಂದು ಕ್ಯಾರೆಟ್ನ ಫುಲ್ಲಾಗಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇಷ್ಟನ್ನು ಸಹ ಫುಲ್ಲು ಮಿಕ್ಸ್ ಮಾಡಿಕೊಂಡು ಈ ಥರ ಸೋಸ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಅರ್ಧದಷ್ಟು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಜೇನುತುಪ್ಪನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನೇನು ಸೋಸ್ಕೊಂಡಿದ್ದೀನಲ್ಲ, ಆ ಒಂದು ಫೈಬರ್ನ ನೀವು ದೋಸೆ, ಚಪಾತಿ ಏನಾದರೂ ಮಾಡ್ಕೊತಾ ಇದ್ದರೆ ಅದಕ್ಕೆ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ತುಂಬಾ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಾನು ಮಿಕ್ಸ್ ಮಾಡಿರೋದನ್ನು ಹಾಗೇನೆ ಕುಡ್ಕೊತೀನಿ ಅನ್ನೋಂಗಿದ್ರೆ ಕುಡ್ಕೊಳ್ಬೋದು. ಸೊ ನನಗೆ ಆ ಥರ ಕುಡಿಯೋ ಅಭ್ಯಾಸ ಇಲ್ಲ, ವಾಕರ್ಕೊಂಬಂದಂಗೆ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಕುಡಿಯೆಲ್ಲ ಸೋಸ್ಕೊತೀನಿ. ಇನ್ನು ನಾನಿಲ್ಲಿ 20 minutes, ಹಾಫ್ ಆನ್ ಅವರ್ ಬಿಟ್ಟು ಜ್ಯೂಸ್ ಕುಡಿಯೋದ್ರಿಂದ ಸ್ವಲ್ಪ ಶಾಪ್ಗೆ ಹೊರಡಬೇಕು, ಬೇಗನೆ ರನ್ ಕೊಟ್ಟು ಬರಬೇಕು, ಇವತ್ತು ಡೆಲಿವರಿ ಇದೆ. ಸೊ ಅದಕ್ಕೆ ಇಲ್ಲಿ ನಾನು ಸಬ್ಜಾ ಸೀಡ್ಸ್ನ ಹಾಕಿದ್ದೀನಿ. ಒಂದು 20 minutes ಇಲ್ಲ 30 minutes ಬಿಟ್ಟು ಕುಡಿಯೋದಾದರೆ ಈ ಥರ ಸೇರಿಸ್ಕೊಂಡು ಬಿಟ್ಬಿಟ್ಟು ಕುಡಿತೀನಿ. ಇವಾಗ ಸೇರಿಸಿದ್ದೀನಿ ಅಲ್ವಾ, ಈ ಥರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟು ನಾನು ಕೂಡ ಶಾಪ್ಗೆ ಹೊರಟೆ. ಚಿನ್ನಿಮ್ಮ ಇನ್ನೂ ಎದ್ದಿರಲಿಲ್ಲ. ಅವಳು ಎದ್ದೇಳೋಷ್ಟರೊಳಗಡೆ ಬಂದುಬಿಡೋಣ ಅಂದರೆ ಇನ್ನು ಇವಾಗ ಶಾಪಿಗೆ ಬಂದಿದ್ದೀನಿ. ಈ ಡಿಸೈನು ನಿನ್ನೆ ಆಲ್ರೆಡಿ ಒಂದು ಡೆಲಿವರಿ ಕೊಟ್ಟಾಯಿತು. 2 ಬ್ಲೌಸ್ಗೂ ಸೇಮ್ ಡಿಸೈನೇ ಹೇಳಿದರು. ಇವಾಗ ಅವರು ಶಾಪಿಗೆ ಹೊರಡಬೇಕಾದ್ರೆ ಹೋಗ್ತಾ ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಕೊಡಬೇಕು. ನಿನ್ನೆ ಒಂದಷ್ಟು ಕೊರಿಯರ್ ಹೋಗಬೇಕಿತ್ತು, ಸೊ ಅವ್ರಿಗೂ ಸಹ ಕೊರಿಯರ್ ಕಳಿಸಿದ್ದಾಯಿತು. ಇನ್ನು ಪೆನ್ ಡ್ರೈವ್ದು ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡಬೇಕು, ಅದನ್ನು ಸಹ ಹೇಳ್ತೇನೆ. ಪೆನ್ ಡ್ರೈವ್ ಬಂದುಬಿಟ್ಟು ಮೊದಲು ನಮಗೆ ಸ್ವಲ್ಪ ಕಮ್ಮಿ ರೇಟ್ಗೆ ಸಿಗ್ತಾಯಿತ್ತು. ಇವಾಗ ನೋಡಿದ್ರೆ 750-800 rupees ಹೇಳ್ತಾ ಇದ್ದಾರೆ. ಮೊದಲು ಇದ್ದಷ್ಟು ಪ್ರೈಸ್ ಕೂಡ ಇಲ್ಲ. ಸೊ ಒಂದು 2-3 ಪೆನ್ ಡ್ರೈವ್ದು ಡಿಸೈನ್ದು ಆರ್ಡ್ರ್ ಕೂಡ ಇತ್ತು, ನೀವೇ ಪೆನ್ ಡ್ರೈವ್ಗೆ ಹಾಕ್ಬಿಟ್ಟು ಕಳಿಸ್ಬಿಡಿ ಅಂತ ಹೇಳಿಬಿಟ್ಟು. ಸೊ ಈ ಥರ ಇದ್ದಾಗ ನಾವು ಹೆಂಗೆ ಪರ್ಚೇಸ್ ಮಾಡಿ, ಮೊದಲಂತೂ ಸ್ವಲ್ಪ ಕಮ್ಮಿನೇ ಇತ್ತು ಅಂತಲೇ ಹೇಳ್ಬೋದು. 500 rupeesಗೆ 500-550 rupeesಗೆ 600 rupees ಒಳಗಡೆ ನಮಗೆ ಪೆನ್ ಡ್ರೈವ್ಗಳು ಸಿಕ್ಬಿಡ್ತಾಯಿತ್ತು. ಇವಾಗ ನೋಡಿದ್ರೆ 700-800 ಹೇಳ್ತಾ ಇದ್ದಾರೆ. ಸೊ ಕಸ್ಟಮರ್ಗೆ ನಾವು ಅದರಲ್ಲೇನು ಎಕ್ಸ್ಟ್ರಾ ಇಸ್ಕೊಳೋದಿಲ್ಲ. ಅಲ್ಲೇನು ಅಂಗಡಿ ಶಾಪಲ್ಲಿ ಸಿಗುತ್ತೋ ಅದೇನೇ ನಾವು ಮಾರ್ಜಿನ್ ಏನೂ ಇಡೋದಿಲ್ಲ ಪೆನ್ ಡ್ರೈವಲ್ಲಿ. ಯಾಕೆ ಅಂತಂದರೆ ಇವಾಗ ನಾವು ಒಂದೇ ಕೆಲಸಕ್ಕಂತ ಏನು ಸಿಟಿ ಒಳಗಡೆ ಹೋಗಿರೋದಿಲ್ಲ. ನಮಗೇನೋ ಥ್ರೆಡ್ ಬೇಕಾಗಿರುತ್ತೆ, ಲೈನಿಂಗ್ ಬೇಕಾಗಿರುತ್ತೆ, ಇನ್ನೊಂದು ಏನೋ ಬೇಕಾಗಿರುತ್ತೆ. ನವೀನವ್ರು ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತಾರೆ. ಸೊ ಅದಕ್ಕೋಸ್ಕರ ಅದಕ್ಕೆ ಅಂತ ಮಾರ್ಜಿನ್ ಇಟ್ಕೊಂಡು ನಾವೇನೂ ತೊಗೊಳಲ್ಲ. ಅಂಗಡಿನಲ್ಲಿ ಶಾಪಲ್ಲಿ ಏನು ಬಿಲ್ ಕೊಟ್ಟಿರ್ತಾರೋ ಅದೇ ಬಿಲ್ನೇ ಅವರಿಗೆ ಬಿಲ್ ಸಮೇತ ವಾಟ್ಸಪ್ ಮಾಡಿರ್ತೀವಿ, ಇಲ್ಲ ಅಲ್ಲೇ ಅವ್ರನ್ನ ಕೇಳಿಬಿಟ್ಟು ಪರ್ಚೇಸ್ ಮಾಡಿರ್ತೀವಿ. ಅದರಲ್ಲಿ ನಾವೇನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳೋದಿಲ್ಲ. ಇನ್ನು ಡಿಸೈನ್ ಅಂತ ಬಂದರೆ ಡಿಸೈನ್ ಅಮೌಂಟ್ ಮಾತ್ರನೇ ನಾವು ತೊಗೊಳ್ತೀವಿ ಅಷ್ಟೇ. ಇನ್ನು ಇಲ್ಲಿ ಫ್ರಂಟು ನೈಟ್ ಹಾಕೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು, ಬಟ್ ನಿನ್ನೆ ಆಗಲಿಲ್ಲ. ಅಡುಗೆ ಮಾಡಿಕೊಂಡು ಚಿನ್ನಿಮ್ಮಗೆ ಊಟ ಮಾಡಿಸ್ಕೊಂಡು ಅವಳಿಗೆ ತಿನ್ನಿಸಿ ನಾವು ತಿಂದು ಮಲ್ಕೊಂಡೋಷ್ಟೊಳಗಡೆ ತುಂಬ ಲೇಟ್ ಆಗೋಯಿತು. ಇನ್ನು ಏನೂ ತಿಕ್ಕಲಿಲ್ಲ, ತೊಳೆದಿಲ್ದಂಗೆ ಹಂಗೆ ಬಿಟ್ಬಿಟ್ರೆ ಇನ್ನು ಮಾರ್ನಿಂಗ್ ಅಂತೂ ತೊಳೆಯೋಕ್ಕೆ ಆಗೋಲ್ಲ, ಅಷ್ಟು ಸಾಮಾನು ಜಾಸ್ತಿ ಆಗಿಬಿಡುತ್ತೆ. ಬೆಳಗ್ಗೆ ಎಷ್ಟು ಬೇಗ ಎದ್ದೇಳಬೇಕಂದ್ರೂ ಸಹ ಡೇ ಪೂರ್ತಿ ಅಷ್ಟು ಮೈ ನೋವು ಹಂಗೆ ಕೆಲಸ ಮಾಡಿಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕಂದ್ರೆ ನಿಜವಾಗ್ಲೂ ಸಹ ಆಗೋದೇ ಇಲ್ಲ. ಇನ್ನು ನವೀನವ್ರು ಇವತ್ತು ಫಸ್ಟ್ ಶಿಫ್ಟ್ ಹೋದ್ರು ಅಂತ ಎದ್ದೇಳಿಸಿ ಹೋದ್ರು. ಈಗ 6:30 ಆಗಿದೆ, ಅವರು 5:45-6 ಗಂಟೆಗೆ ಹೋಗಿಬಿಡ್ತಾರೆ. ಸೊ ಹಾಫ್ ಆನ್ ಅವರ್ ನಾನು ಕೂಡ ಮಲ್ಕೊಂಡು ಈಗ 6:30 ಆಗಿದೆ, ಇವಾಗ ಎದ್ದು ಬಂದಿದ್ದೀನಿ. ಏನೂ ತಿಂದಿಲ್ಲ, ಕುಡ್ದಿಲ್ಲ. ಅದಕ್ಕೆ ಜ್ಯೂಸ್ಗೆ ಚಿಯಾ ಸೀಡ್ಸ್ ಮಿಕ್ಸ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ಹಾಗೆ ಒಂದು 20 ನಿಮಿಷ ಇರಲಿ ಅಂತ ಫಸ್ಟು ಮಷಿನ್ ಓಪನ್ ಮಾಡಿ ರನ್ ಕೊಟ್ಟು ಹೋಗೋಣ ಅಂತ ನಾನು ಇಲ್ಲಿ ಬಂದೆ. ಸೇಮ್ ಕಲರ್ ಕಾಂಬಿನೇಷನ್ ಇರುತ್ತೆ, ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್ ಇದು ಇವಾಗ ನೋಡಿ ಮಿಸ್ ಮಾಡ್ಕೊತಾ ಇದ್ದೆ, ಎಡವಟ್ಟು ಮಾಡ್ಕೊತಾ ಇದ್ದೆ ಗೈಸ್ ನಾನು ವೀಡಿಯೋ ಮಾಡಿಕೊಂಡು. ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬಂದುಬಿಟ್ಟು ಬಾರ್ಡ್ರರ್ಗೆ ಈ ಥರ ಎಕ್ಸ್ಟ್ರಾ ಗ್ರೀನ್ ಕಲರ್ ಬಂದಿದೆ. ಇದು 2 ಸ್ಲೀವ್ಸ್ಗೆ ಆಗೋದಿಲ್ಲ, ಈ ಕಡೆ ಫುಲ್ಲು ಬೇರೆ ಕಲರ್ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟಕ್ಕೆ ಮಾತ್ರ ಗ್ರೀನ್ ಕೊಟ್ಟಿದ್ದಾರೆ.
ಪ್ಯಾರಟ್ ಗ್ರೀನು. ಈ ಕಡೆ ಬಂದ ತಕ್ಷಣ ಆಲ್ರೆಡಿ ಲೈಟ್ ಗ್ರೀನ್ ಮೆಂತೆ ಕಲರ್ ಅಂತಾರಲ್ಲ ಆ ಥರ ಕೊಟ್ಟಿದ್ದಾರೆ. ಇಲ್ಲಿಂದ ತೊಗೊಂಡ್ರೂ ಸಹ ಈ ಕಡೆ ಸೈಡ್ಗೆ 2 ಬಾರ್ಡಿಗೆ ಆಗೋದಿಲ್ಲ. ಆ ಕಡೆ ಒಂದು ಬಾರ್ಡರು ಈ ಕಡೆ ಒಂದು ಬಾರ್ಡರು ಹಾಕು ಅಂತ ಹೇಳಿದರು. ಇವಾಗ ಇಲ್ಲಿ ಫ್ರಂಟ್ ಬಂದು ನಾನು ಬ್ಲೌಸ್ ಸೆಂಟರ್ಗೆ ನಾನು ಬ್ಯಾಕ್ನ ಹಾಕ್ಕೊಂಡಿದ್ದೀನಿ. ಇನ್ನು ಈ ಪಾರ್ಟಲ್ಲಿ ಇಲ್ಲೇ ರನ್ನಿಂಗಲ್ಲಿನೇ ಫ್ರಂಟ್ ಹಾಕಬೇಕು. ನಾನು ನಾರ್ಮಲಿ ಯಾವ ಥರ ಹಾಕ್ತೀನೋ ಆ ಥರ ಹಾಕ್ಬಿಡ್ತಾ ಇದ್ದೆ. ಇಲ್ಲಿ ನಿಜವಾಗ್ಲೂ ಸಹ ಎಡವಟ್ಟಾಗೋಗಿರೋದು ಪ್ರಾಮಿಸ್. ಇವಾಗ ಇಲ್ಲೇ ಸ್ವಲ್ಪ ಬಿಚ್ಚಿಬಿಟ್ಟು ಮೇಲೆ ಹಾಕ್ಕೊಂಬಿಟ್ಟು ಇಲ್ಲೇ ಫ್ರಂಟ್ನ ಹಾಕ್ಕೊತೀನಿ. ಇಲ್ಲಿ ಅವರಿಗೆ ಫ್ರಂಟು ಮತ್ತು ಬ್ಯಾಕ್ ಸಿಗುತ್ತೆ, ಇಲ್ಲಿ ಮತ್ತು ಇಲ್ಲಿ ಅವ್ರಿಗೆ ಸ್ಲೀವ್ಸು ಸಿಗುತ್ತೆ. ಇನ್ನು ಆ ಕಡೆ ಮಷಿನ್ಗೆ ಇನ್ನೊಂದು ಬೇರೆದು ಫಿಟ್ ಮಾಡಬೇಕು. ಫಿಟ್ ಮಾಡಿಬಿಟ್ಟು ಹೊರಡ್ತೀನಿ ನಾನು ಸಹ. ಇನ್ನು ಇದನ್ನು ಬಿಚ್ಚಿ ಇವಾಗ ಫ್ರಂಟ್ನ ಫಿಟ್ ಮಾಡಿ ರನ್ ಮಾಡಬೇಕು. ನಾನು ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ರನ್ ಕೊಟ್ಟು ಬಂದಿದ್ದಾಯಿತು. ಬಟ್ ಇನ್ನು ರನ್ ಕೊಟ್ಟು ನಾನು ಬೇಗ ಹಾಕಬೇಕು. ಅಷ್ಟರಲ್ಲಿ 2 ಮಷಿನ್ ಸಹ ದಾರ ಕಟ್ಟಾಯಿತು. ಮತ್ತೇನೋ ಸಹ ದಾರ ಹಾಕಿಬಿಟ್ಟು ರನ್ ಕೊಟ್ಟು ಬಂದೆ. ಇನ್ನು ನಾನು ಹಾಗೆ ನೆನೆಸಿಟ್ಟು ಹೋಗಿದ್ದೆ ಅಲ್ವಾ, ಆ ಡ್ರಿಂಕ್ನ ಇವಾಗ ಕುಡ್ಕೊತಾ ಇದ್ದೀನಿ. ಇನ್ನು ಬೆಳಿಗ್ಗೆ ನವೀನವ್ರು ಕೂಡ ಫಸ್ಟ್ ಶಿಫ್ಟ್ ಇದೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ 5:45ಗೆ ಹೊರಟುಬಿಟ್ರು. ಇನ್ನು ನನ್ನ ತಮ್ಮನೂ ಕೂಡ 5:15ಗೆ ಹೋಗ್ಬಿಡ್ತಾನೆ. ಮನೆಯಿಂದ ಸ್ವಲ್ಪ ನನ್ನ ತಮ್ಮಂದು ಅವರ ಆಫೀಸ್ಟು ಸ್ವಲ್ಪ ದೂರ ಇರೋದ್ರಿಂದ ಅವನು 1/2 ಅವರ್ ಮುಂಚೆನೇ ಬಿಟ್ಬಿಡ್ತಾನೆ. ಇನ್ನು ನವೀನವ್ರಿಗೆ ಸ್ವಲ್ಪ ಹತ್ರನೇ ಆಗುತ್ತೆ. 3 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ. ಗಾಡೀಲಿ ಹೋಗೋದಲ್ವಾ, ಬೇಗ ಹೊರಟುಬಿಡ್ತಾರೆ. ಸೊ ಇಲ್ಲಿ ಚಿನ್ನಿಮ್ಮಗೆ ಆದರೆ ಇಬ್ಬರು ಹೋಗ್ಬಿಟ್ರಲ್ವ. ಇನ್ನು ನನಗಂತೂ ನಾನು ಕರೆಕ್ಟಾಗಿ ಊಟಕ್ಕೆ ಲೇಟಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಚಿನ್ನಿಮ್ಮಗೆ ಮುದ್ದೆ ಮಾಡಿಕೊಡ್ತಾಯಿದ್ದೀನಿ. ಅವಳು ಅಟ್ ಪ್ರೆಸೆಂಟ್ ನಿಂತ್ಕೊಂಡು ಇವಾಗ ನಿನಗೇನು ಬೇಕು ಊಟಕ್ಕೆ ಅಂತ ಕೇಳಿದ್ರೆ ಫಸ್ಟ್ ಬರೋದೇ ಅವಳ ಮೈಂಡಿಗೆ ಮುದ್ದೆ ಅಂತ ಹೇಳಿಬಿಟ್ಟು. ಸೊ ಬೆಳಿಗ್ಗೆ ಇವಾಗ ನನಗೂ ಕೂಡ ಪೇಷನ್ಸಲ್ಲಿ ಬೇರೆ ಅಡುಗೆ ಮಾಡಿ ತಿನ್ನಿಸೋ ಅಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಅವಳಿಗೆ ಮುದ್ದೆ ಮಾಡಿಕೊಟ್ಟು ನಾನು ಕೂಡ ಶಾಪಿಗೆ ಹೊರಡಬೇಕಿತ್ತು. ನಾನು ಸುಮ್ಮನೆ ಸಿಂಪಲ್ಲಾಗಿ ಗಂಜಿ ಮಾಡಿಕೊಂಡು ಕುಡಿದೆ. ಮಧ್ಯಾಹ್ನ ಅಡುಗೆ ಮಾಡಿಕೊಂಡ್ರೆ ಆಗುತ್ತೆ, ಮಧ್ಯಾಹ್ನ ಅಡುಗೆ ಮಾಡಿದ್ರೆ ರಾತ್ರಿಗೂ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವಳಿಗೆ ಮಧ್ಯಾಹ್ನ ಕಿಚಡಿ ಏನಾದರೂ ಮಾಡಿಕೊಟ್ರೆ ಆಗುತ್ತೆ ಅಂತ ಹೇಳಿ ಇವಾಗ ಅವಳಿಗೆ ಮುದ್ದೆ ಮಾಡಿಕೊಡ್ತಾ ಇದ್ದೀನಿ. ಈ ಥರ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟು ಅವಳಿಗೆ ತುಪ್ಪ ಹಾಕಿ ಕೊಟ್ಬಿಟ್ರೆ ಅವಳು ಆರಾಮಾಗಿ ತಿನ್ಕೊಂಡು ಬಿಡ್ತಾಳೆ. ಬಟ್ ಅವಳು ತಿನ್ನಲ್ಲ, ಇನ್ನೊಬ್ಬರು ತಿನ್ನಿಸ್ಬೇಕು, ಅದೇ ಪ್ರಾಬ್ಲಮ್ಮು. ಅಂದರೆ ತಿನ್ನಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಅನಿಸುತ್ತೆ ನಾವೇ. ಇನ್ನು ರೈಸ್ ಅಂತ ಕೊಟ್ಟರೆ ಕೈಯಲ್ಲಿ ತಿನ್ನಲ್ಲ, ಸ್ಪೂನ್ ಕೊಟ್ಟರೆ ಅವಳು ಒಬ್ಬಳೇ ತಿನ್ಕೊತಾಳೆ. ಇನ್ನೂ ಬೇಕು ಅಂದರೆ ನನಗೆ ಇನ್ನೊಂದು ಸ್ವಲ್ಪ ಬೇಕಾ ಅಮ್ಮ ಅಂತ ಹೇಳ್ಬಿಟ್ಟು ಕೇಳಿ ಹಾಕಿಸ್ಕೊತಾಳೆ. ಸಾಕು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ತಾಳೆ. ಅಂದರೆ ತಟ್ಟೆಲಿ ಇರೋದನ್ನು ಮಾತ್ರ ಖಾಲಿ ಮಾಡ್ತಾಳೆ, ಅಷ್ಟಂತೂ ಮಾಡಿಕೊಡ್ತೀವಿ. ಇನ್ನು ನೋಡ್ತಾ ಇದ್ದೀರಲ್ಲ, ಇಷ್ಟು ಮುದ್ದೆ ಆದರೆ ಸಾಕಾಗುತ್ತೆ ಅವಳಿಗೆ, ಫುಲ್ ಹೊಟ್ಟೆ ಫುಲ್ ಆಗುತ್ತೆ. ಇನ್ನು ಅದಕ್ಕೆ ತುಪ್ಪ ಹಾಕಿ ಕೊಟ್ಬಿಟ್ರೆ ಫುಲ್ ಕಂಪ್ಲೀಟ್. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾವುದು ಬೇಕಾಗಿರೋ ಬಟ್ಟೆನ ಬೇಡದಿರೋ ಬಟ್ಟೆನೆಲ್ಲ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ನವೀನವ್ರದ್ದು ನನ್ನ ತಮ್ಮಂದು ಜಾಸ್ತಿನೇ ಬಟ್ಟೆ ಇದೆ. ಬಟ್ ಅವ್ನು ಯಾವುದು ಹಾಕ್ಕೊಳ್ಳೋದೇ ಇಲ್ಲ, ಕೆಲವೊಂದು ಹಾಗೆ ಬಿಟ್ಟಿರ್ತಾರೆ, ಯಾವುದು ಜಾಸ್ತಿ ಯೂಸೇ ಮಾಡಲ್ಲ, ಅದೆಲ್ಲನೂ ತೆಗೆದುಬಿಡಬೇಕು. ಬಟ್ ಇವಾಗ ನವೀನವರು 10:15ಗೆ ಸ್ವಲ್ಪ ಇವರು ಬ್ಯಾಂಕವ್ರು ಬರ್ತಾರೆ, ಸ್ವಲ್ಪ ಇದು ಮಾಡಮ್ಮ ಅಂತಂದರು. ಇವಾಗ ಅವ್ರ ಜೊತೆ ಬೇರೆ ಹೋಗಬೇಕು. ಸೊ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ಗೈಸ್, ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅದನ್ನು ಸಹ ಹೇಳ್ತೀನಿ. ಬಟ್ಟೆನೆಲ್ಲನೂ ಸಹ ಮಡಿಸಿ ಎತ್ತಿಡಬೇಕು, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸ್ನಾನ ಮಾಡಿ ಹೊರಡೋಣ ಅಂತಂದರೆ ಕರೆಂಟ್ ನೀರಿಲ್ಲ. ನೀರು 10:30 ಅಷ್ಟರೊಳಗಡೆ ಬರುತ್ತಮ್ಮ ಅಂತ ಓನರ್ ಹೇಳಿದ್ದಾರೆ. ಬೆಳಗ್ಗೆಯಿಂದನೂ ಸಹ ಅಂದರೆ ಬೆಳಗ್ಗೆ ಎದ್ದಿದ್ದೆ ಲೇಟು, ನಾನ್ ಸ್ಟಾಪು ಕೆಲಸ ಆಗ್ತಾನೇ ಇದೆ. ಬಟ್ ಕೆಲಸ ಮಾತ್ರ ಮುಗಿತಾ ಇಲ್ಲ. ಶಾಪ್ಗೆ ಹೋಗಬೇಕು, ಶಾಪ್ಗೆ ಒಂದಷ್ಟು ಡೆಲಿವರಿ ಕೊಡಬೇಕು. ಪಾಪ ಅವ್ರು ನಿನ್ನೆ ಸಾಯಂಕಾಲ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಬಟ್ ಕರೆಂಟ್ ಫುಲ್ಲು ಗಾಳಿ ಎದ್ದು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಅವ್ರನ್ನು ಸಹ ಕಾಲು ಮಾಡಲಿಲ್ಲ, ಬರ್ಲೂ ಸಹ ಇಲ್ಲ. ಸೊ ಇವಾಗ ಇದನ್ನು 10:30 ಅಂದರೆ ಆಲ್ರೆಡಿ 9:45 ಆಗಿದೆ. ಸೊ ನಾನು ಕೂಡ ಫ್ರೆಶಪ್ ಆಗಿ ತಿಂಡಿ ತಿನ್ಕೊಂಡು ಹೋಗಬೇಕು. ಇದು ಬೆಳಿಗ್ಗೆ ಯಾವುದೇ ರೀತಿ ಅಡುಗೆ ಮನೆ ಕೆಲಸ ಅಂತೂ ಕಂಪ್ಲೀಟ್ ಆಗಿಲ್ಲ, ನೀರಿಲ್ಲದೆ ಇರೋ ಕಾರಣ. ಸೊ ನೀರು ಬಂದ ಮೇಲೆ ಮನೆಗೆ ಬರೋಣ, ಈಗ ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನು ಹೆಂಗೆ ನಾನು ತೋರಿಸಿದ್ದೀನಲ್ಲ ಹಾಗೆ ಬಿಟ್ಬಿಟ್ಟು ಹೊರಡಬೇಕು. ಶಾಪ್ಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಬ್ಯಾಂಕವ್ರ ಜೊತೆ ಹೋಗಬೇಕು, ಅಲ್ಲಿಗೆ ಹೋಗಿ ಬಂದಮೇಲೆ ನಾನು ಇಲ್ಲಾಂದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ನೀರು ಬಂದರೆ ಮಾತ್ರ ನಮ್ಮ ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಅಲ್ಲಿ ಯಾವ್ಯಾವ ಕಡೆ ನೀರಿದೆಯೋ ಯಾವ್ಯಾವ ಕಡೆ ನೀರಿಲ್ಲೋ ನಿಜವಾಗ್ಲೂ ಇಲ್ಲಿ ನಮ್ಮ ಬಿಲ್ಡಿಂಗಲ್ಲಂತೂ 4 ದಿನಕ್ಕೊಂದ್ಸಲ ನೀರು ಖಾಲಿ ಆಗ್ತೈತೆ. ಆ ಓನರ್ ಅಂಕಲ್ ಏನೇನು ಬೈಕೊಂತವ್ರೋ ನಿಜವಾಗ್ಲೂ ಗೊತ್ತಿಲ್ಲ ನಮಗೆ.
ಸೊ ಬನ್ನಿ ಇನ್ನೇನು ರೆಡಿ ಆಗಿಬಿಟ್ಟು ಹೊರಡೋಣ. ಹಾಯ್, ವೆಲ್ಕಮ್ ಬ್ಯಾಕ್. ಈ ಕಸ್ಟಮರು ಬ್ಲೌಸು ಇಸ್ಕೊಂಡು ಹೋಗಕ್ಕಂತಲೇ ಬಂದರು. ಇನ್ನೂ ಸ್ವಲ್ಪ ಜಿಗ್ಜಾಗ್ ಮಾಡೋದಿತ್ತು ಅಂತ ಹೇಳಿಬಿಟ್ಟು ಪಾರ್ಲರ್ ಹತ್ರ ಹೋಗ್ಬಿಡ್ತೀನಿ ಅಂತ ಹೇಳಿ ಹೋದರು. ಸೊ ನಾನು ಅರ್ಜೆಂಟಾಗಿ ಬ್ಲೌಸ್ ಡಿಸೈನ್ನ ತೋರಿಸ್ಬಿಡ್ತೀನಿ. ಸ್ಲೀವ್ಸು ಮೇಲ್ಗಡೆ ನಾನಿಲ್ಲಿ ಈ ಥರ ಡಿಸೈನ್ನ ಕೊಟ್ಟಿದ್ದೀನಿ. ಬಟ್ ಫ್ರಂಟ್ ಸ್ಲೀವ್ಸು ಮತ್ತು ಬ್ಯಾಕ್ ನೆಕ್ಕು ಬೇರೆ ಬೇರೆ ಡಿಸೈನು ಯು ಶೇಪಲ್ಲಿ ಮಾಡಿರೋದು. ಬಟ್ ಯು ಶೇಪಲ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ, ಬಟ್ ಆದರೂ ಒಪ್ಕೊಂಡ್ರು. ಯಾಕಂದರೆ ಇದು ಯು ಶೇಪ್ ಬದಲು ಬೇರೆ ಶೇಪ್ ಕೊಡ್ಬೋದಿತ್ತು ಅಂತ ಹೇಳಿದರು. ಬಟ್ ಈ ಡಿಸೈನ್ನ ಹಾಕಿ ಸ್ಲೀವ್ಸ್ಗೆ ಈ ಥರ ಕೊಟ್ಟಿದ್ದೀನಿ. ಬಟ್ ಚೆನ್ನಾಗಿ ಬಂದಿದೆ ಡಿಸೈನು. ಬಟ್ ಅವ್ರಿಗೆ ಹಾರ್ಮೋಲ್ ಡೌನಲ್ಲಿ ಶೇಪ್ ಬೇಕಿತ್ತು, ಬಟ್ ಅದನ್ನು ಮಿಸ್ ಆಗಿಬಿಟ್ಟು ನಾನು ಯು ಶೇಪೇ ಕೊಟ್ಕೊಂಡ್ಬಿಟ್ಟು ಮಾಡಿದ್ದೀನಿ. ಸೊ ಈ ಥರ ಫುಲ್ಲು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಜಸ್ಟ್ ಈ ಡಿಸೈನ್ನ ನಾನು 700 ರುಪೀಸ್ಗೆ ಮಾಡಿಬಿಟ್ಟು ಕೊಟ್ಟಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಫ್ರಂಟಲ್ಲಿ ಬಂದರೆ ನಾರ್ಮಲ್ ಯು ಶೇಪ್ ಬರುತ್ತೆ. ನಾರ್ಮಲ್ 3 ಡಾಟ್ ಬ್ಲೌಸೇ ಸ್ಟಿಚ್ ಆಗಿರೋದು ವಿತ್ತು ಈ ಥರ ಫ್ಯಾನ್ಸಿ ಲಾಡಿನ ಕೊಟ್ಟಿದ್ದೀನಿ ಅಷ್ಟೇ. ಇನ್ನೊಂದು ಇದನ್ನು ವರ್ಕ್ ಹಾಕಬೇಕಾದ್ರೂ ಸಹ ತೋರಿಸ್ತೀನಿ. ಕಂಪ್ಲೀಟಾಗಿ ಡಿಸೈನ್ಗಳನ್ನ ತೋರ್ಸೋಕ್ಕಾಗಲ್ಲ ವ್ಲಾಗ್ ಅಂತ ಮಾಡಿದಾಗ. ಸೊ ಇನ್ನೊಂದು ಬಂದುಬಿಟ್ಟು ಈ ಥರ ಶೇಪು. ಇದನ್ನು ವರ್ಕ್ ಹಾಕಬೇಕಾದ್ರೂ ಸಹ ನಾನು ತೋರಿಸಿದ್ದೀನಿ ನಿಮಗೆ. ಫುಲ್ ಕಂಪ್ಲೀಟಾಗಿ ಡಿಸೈನ್ ತೋರ್ಸೋಕ್ಕಾಗಿರಲಿಲ್ಲ ಅಷ್ಟೇ. ಈ ಥರ ಬರುತ್ತೆ. ಈ ಥರ ಡಿಸೈನ್ಗಳು ಸ್ಟಿಚ್ ಆಗೋಕ್ಕಿಂತ ಮುಂಚೆ ಅಷ್ಟೊಂದು ನಮಗೆ ಗೊತ್ತಾಗಲ್ಲ. ಫ್ರಂಟಲ್ಲಿನೂ ಸಹ ಈ ಥರ ಹಾರ್ಮೋಲ್ ಡೌನ್ ವರ್ಕ್ ಬರುತ್ತೆ. ಹಾರ್ಮೋಲ್ ಡೌನ್ ಅಂತೀನಿ ನೋಡಿ. ಈ ಥರ ಕಟ್ ವರ್ಕಲ್ಲಿ ವರ್ಕ್ ಬರುತ್ತೆ. ಯಾಕಮ್ಮ ಏನಾಯಿತು? ಹೋಗು ಆಟಲ್ಕೋ. ಸೊ ಸ್ಲೀವ್ಸಲ್ಲಿ ಅಂದರೆ ವಿಂಟೆಕ್ಸ್ ಬಾರ್ಡ್ರ್ ಥರ ಬಂದಿತ್ತು. ಇಲ್ಲಿ ಸ್ಲೀವ್ಸಲ್ಲಿ ಈ ಥರ ಕೊಟ್ಟಿದ್ದೀನಿ. ಬಟ್ ಕರೆಂಟ್ ಹೋಯಿತು. ಬಟ್ ಅವ್ರದ್ದು ಫಂಕ್ಷನ್ ಇದೆ, ನಾಳೆನೇ ಇದೆ. ಅದಕ್ಕೋಸ್ಕರ ಇಲ್ಲೂ ಸಹ ಪೈಪಿಂಗ್ ಕೇಳಿದ್ದಾರೆ ಅವರು. ನೀವು ಫಂಕ್ಷನ್ ಮುಗಿಸ್ಕೊಳ್ಳಿ, ನಾನು ಆಮೇಲೆ ಹಾಕ್ಕೊಡ್ತೀನಿ ಅಂತಲೇ ಹೇಳಿದ್ದೀನಿ. ಇನ್ನು ಸ್ಲೀವ್ಸಲ್ಲಿ ಮೇಲ್ಗಡೆ ಒಂದು ಈ ಥರ ಗಂಡ ಬೇರುಂಡದು ಒಂದು ಪ್ಯಾಟ್ರನ್ನ ಕೊಟ್ಟಿದ್ದೀನಿ. ಇದನ್ನು ಸಹ ನಾನು ತೋರಿಸಿದ್ದೀನಿ ಅಂದ್ಕೊತೀನಿ. ಬಟ್ ಒಂದೇ ವ್ಲಾಗಲ್ಲಿ ಇರಲಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನನಗಿದು ಬ್ಯಾಕ್ ಶೇಪು ತುಂಬಾ ಇಷ್ಟ ಆಯಿತು. ಬಟ್ ಈ ಡಿಸೈನಲ್ಲಿ ಒಂದು 2 ಶೇಪು ಸ್ವೀಟ್ ಆರ್ಟ್ ಎಲೆ ಥರ ಬರುತ್ತಲ್ಲ ಆ ಶೇಪು ಇದೆ. ಯು ಶೇಪ್ ಅವೈಲೇಬಲ್ ಇದೆ. ಮತ್ತು ಈ ಶೇಪ್ ಹೊಂದಿದೆ. ಯಾವ ಶೇಪ್ ಅಂತ ನೀವು ಮಷಿನ್ ಇರೋರು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇನ್ನು ಇದು ಬಂದುಬಿಟ್ಟು ರಂಗೋಲಿ ಡಿಸೈನು. ಒಂದಷ್ಟು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸ್ಟಿಚ್ ಆದಮೇಲೆ ಯಾವ ಥರ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತಾ, ಅಂದರೆ ಸ್ಟಿಚ್ ಆದಮೇಲೆ ಫಿನಿಶಿಂಗ್ ಯಾವ ಥರ ಬರುತ್ತೆ, ಬ್ಲೌಸ್ ಯಾವ ಥರ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ ಯು ಶೇಪು. ಫ್ರಂಟಲ್ಲಿಯೂ ಸಹ ಸೇಮ್ ಯು ಶೇಪೇ ಬರುತ್ತೆ ನಿಮಗೆ. ಇನ್ನು ಸ್ಲೀವ್ಸಲ್ಲಿ ಈ ಥರ ಇದು ಕೂಡ ಸೇಮ್ ಇಂಟೆಕ್ಸ್ ಬಾರ್ಡ್ರು. ಸೆಂಟ್ರಲ್ಲಿ ಲೈನ್ ಕೊಟ್ಬಿಟ್ಟು ಈ ಥರ ಬುಟ್ಟಾನ ಕೊಟ್ಟಿದ್ದೀನಿ ಅಷ್ಟೇ. ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು 3 ಬ್ಲೌಸ್ ಕೂಡ ಒಂದೇ ಕಸ್ಟಮರ್ದು. ಇನ್ನೊಂದು ಆಲ್ರೆಡಿ ಇಸ್ಕೊಂಡು ಹೋದರು. ಸೊ ಎಲ್ಲ ಡಿಸೈನ್ಗಳನ್ನ ಇನ್ನು ಇಲ್ಲಿ ನಾನು ಬರೋ ಅಷ್ಟರೊಳಗಡೆ ಚಿನ್ನಮ್ಮ ಫುಲ್ಲು ಜ್ವರ ಬಂದುಬಿಟ್ಟಿತ್ತು. 3 ಗಂಟೆ ಅನಿಸುತ್ತೆ. ಬೆಳಗ್ಗೆಯಿಂದನೂ ಸಹ ಆರಾಮಾಗೇ ಇದ್ಲು. ಬಟ್ ಮಧ್ಯಾಹ್ನ ಏನಾಯಿತು ಗೊತ್ತಿಲ್ಲ, ಮಲ್ಲಿಗೆ ಎದ್ದೇಳೋದ್ರೊಳಗಡೆ ಫುಲ್ಲು ಫೀವರ್ ಆಗಿಬಿಟ್ಟಿತ್ತು. 104 ಇತ್ತು ಜ್ವರ. ಬಟ್ ಅವಳಿಗೆ ಪ್ರತಿ ಸಲ ಬಂದ್ರೂ ನಾರ್ಮಲಾಗಿ ಬರೋದೇ ಇಲ್ಲ ಅನಿಸುತ್ತೆ. ಇನ್ನು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರೋದ್ರೊಳಗಡೆ ಅದೇ ಹೇಳಿದ್ದೆ ಅಲ್ವಾ, ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮನೆ ಎಲ್ಲನೂ ಸಹ ಬೇಡದೇ ಇರೋದು ಎಲ್ಲನೂ ಸಹ ತೆಗೆದಾಕಿ ಎಲ್ಲ ರೆಡಿ ಮಾಡೋ ಅಷ್ಟರೊಳಗಡೆ ತುಂಬಾ ಲೇಟ್ ಆಗೋಯಿತು. ಇನ್ನು ಇಲ್ಲಿ ಅವರ ಹೆಲ್ಮೆಟ್ನೆಲ್ಲನೂ ಸಹ ಇಲ್ಲೇ ಇಟ್ಟಿದ್ದೀನಿ. ಇನ್ನು ಈ ಕಡೆ ನವೀನ್ ಅವ್ರದ್ದು ಮತ್ತು ನನ್ನ ತಮ್ಮಂದು ಡ್ಯೂಟಿಗೆ ಹೋಗೋದು ಯೂನಿಫಾರ್ಮ್ ಬಟ್ಟೆಗಳು ಎಲ್ಲನೂ ಸಹ ಅದನ್ನು ಈ ಕಡೆ ಜೋಡಿಸಿ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದರೆ ಬೆಡ್ಶೀಟ್ಗಳು, ಬೆಡ್ ಕವರು ಆ ಥರ ಇಟ್ಟಿದ್ದೀನಿ. ಇನ್ನು ಈ ಕಡೆ ಬೆಡ್ನೆಲ್ಲನೂ ಸಹ ಅರೇಂಜ್ ಮಾಡಿದ್ದೀನಿ. ಆಲ್ರೆಡಿ ಒಂದು ರೌಂಡ್ ಮಲಗಿ ಎದ್ದಿದ್ದಾಯಿತು, ಅದಕ್ಕೆ ಈ ಥರ ಹರಡ್ಕೊಂಡಿದೆ ಅಷ್ಟೇ. ಇನ್ನು ಸ್ನಾನ ಮಾಡೋಕ್ಕೆ ಬಟ್ಟೆನೂ ಸಹ ಎತ್ತಿಟ್ಟಿದ್ದೀನಿ. ಚಿನ್ನಿಮ್ಮ ಪದೇ ಪದೇ ಎಚ್ಚರ ಆಗ್ತಾಯಿದ್ಲು, ಅದಕ್ಕೋಸ್ಕರ ಇನ್ನೂ ಸ್ನಾನ ಮಾಡಿಲ್ಲ. ನವೀನವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಈ ಕುರ್ಚಿ ಮೇಲಿರೋ ಬಟ್ಟೆಗಳನ್ನೆಲ್ಲನೂ ಸಹ ನಾನು ಶಾಪ್ಗೆ ತೊಗೊಂಡು ಹೋಗಬೇಕು. ಅಂದರೆ ನಂದು, ನವೀನವ್ರದ್ದು, ಚಿನ್ನಿಮ್ಮದು ಅಂದರೆ ಹೊಲಿಗೆ ಹೋಗಿರೋ ಅಂಥದ್ದು ತುಂಬ ಹೊಸದು 1 ಟೈಮ್ 2 ಟೈಮ್ ಯೂಸ್ ಮಾಡಿರೋದೆಲ್ಲನೂ ಸಹ ಬಟ್ಟೆಗಳು ಹಾಗೆ ಇತ್ತು. ಅದನ್ನು ಹೊಲಿಗೆ ಹಾಕಲಿಕ್ಕೆ ನಾನು ಶಾಪಿಗೆ ತೊಗೊಂಡು ಹೋಗಬೇಕು. ಇನ್ನು ಇಲ್ಲಿ ಏನು ಬ್ಯಾಗ್ ನೇತಾಕಿದ್ದೀನಿ ಅಲ್ವಾ, ಈ ಬ್ಯಾಗಲ್ಲಿ ಉಂಡಿ ಅಕಸ್ಮಾತಾಗಿ ಹೊಡಿಬೇಕಾಯಿತು. ಅದು ಹೊಡೆದೋಗಿದ್ದಕ್ಕೆ ಅದರಲ್ಲಿರೋ ಅಮೌಂಟ್ನ ಇದರಲ್ಲಿ ಇಟ್ಟಿದ್ದೀನಿ. ಈ ಅಮೌಂಟಿಗೆ ಒಂದು ದೇವ್ರ ಮನೆ ತರಬೇಕು ಅಂತ ಹೇಳಿಬಿಟ್ಟು ಎತ್ತಿಟ್ಟಿರೋದು. ಸೊ ನವೀನವ್ರ ಕೊಡ್ಸೋಕೆ ರೆಡಿ ಇಲ್ಲ, ಬಟ್ ನಾನು ಕಂಪಲ್ಸರಿ ದೇವ್ರ ಮನೆ ತೆಗಿತೀನಿ. ಆ ಮನೇಲಿ ಜಾಗ ಇಲ್ಲ, ಏನಕ್ಕೆ ದೇವ್ರ ಮನೆ ಅಂತಿದ್ದಾರೆ. ಸೊ ಇರೋ ಮನೆಯಲ್ಲಿ ನಾವು 4-5 ಜನನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಪುಟ್ಟದಾಗಿ ದೇವ್ರ ಮನೆ ಅಡ್ಜಸ್ಟ್ ಮಾಡೋಕ್ಕಾಗಲ್ವ ಅಂದ್ಕೊಂಡು
2 ದಿನ ಆಯಿತು ಅವ್ರ ಹತ್ರ ಇದೇ ವಿಷಯಕ್ಕೆ ಜಗಳ ಆಗ್ತಾನೆ ಇದೆ. ಸೊ ನನ್ನ ದೇವ್ರ ಮನೆ ಫಸ್ಟು ನಾನು ಈ ಮಂತ್ ಎಂಡ್ ಆಗೋದ್ರೊಳಗಡೆ ನಾನು ದೇವ್ರ ಮನೆ ತಂದೇ ತರ್ತೀನಿ. ಅದಾದಮೇಲೆ ಫೈನಲಿ ನಾವು ರೂಮ್ನ ಈ ಥರ ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಇನ್ನು ಮನೆ ಅಂತ ಬಂದರೆ ನೋಡ್ತಾ ಇರ್ಬೋದು, ಫುಲ್ಲು ಹರಡ್ಕೊಂಡಿದ್ದೆ. ಆದ್ರೂ ಸಹ ಅಂದರೆ ಬೆಡ್ಶೀಟು ಅದು ಇದು ವಾಶ್ಗೆ ಹಾಕಿರೋದು ಎಲ್ಲನೂ ಸಹ ಅಲ್ಲೇ ಇತ್ತು. ಅದನ್ನೆಲ್ಲನೂ ಸಹ ಹೊರಗಡೆ ಒಣಗಾಕಿ ಬರಬೇಕು. ಇನ್ನು ಒಗ್ದಿರೋದನ್ನು ಮಡಿಸಿ ಎತ್ತಿಡಬೇಕು. ಇನ್ನು ಬೆಳಿಗ್ಗೆ ಚಪಾತಿ ಮಾಡಿ ಪಲ್ಯ ಮಾಡಿದ್ದೆ. ಆಲ್ಮೋಸ್ಟ್ ಪಲ್ಯ ಎಲ್ಲನೂ ಖಾಲಿಯಾಗಿದೆ. ಒಂದೇ ಒಂದು ಚಪಾತಿ ಮಿಕ್ಕಿತ್ತು ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಅಡುಗೆ ಮನೆನ. ಈ ಥರ ಒಂದು ಪುಟ್ಟ ಅಡುಗೆ ಮನೆ, ಒಬ್ಬರು ನಿಂತ್ಕೊಂಡು ಅಡುಗೆ ಮಾಡ್ಬೋದು ಅಷ್ಟೇ. ಓಪನ್ ಕಿಚನ್ ಬೇರೆ ಇದೆ, ಜಾಸ್ತಿ ಏನೂ ಇಟ್ಕೊಳ್ಳಿಕ್ಕೂ ಆಗಲ್ಲ. ಸೊ ಮಿನಿಮಲೈಸ್ ಆಗಿ ನಮಗೆ ಎಷ್ಟು ಐಟಮ್ಸ್ ಬೇಕೋ ಅಷ್ಟನ್ನು ಮಾತ್ರ ಅರೇಂಜ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಅಷ್ಟೇ. ಇನ್ನು ಸಾಮಾನು ಇಡೋ ಹತ್ರ ಖಾಲಿ ಅನ್ನಿಸ್ಬೋದು, ಬಟ್ ತೊಳೆಯೋದು ಇನ್ನೂ ಜಾಸ್ತಿನೇ ಇದೆ ಸಿಂಕಲ್ಲಿ. ಬೆಳಿಗ್ಗೆಯಿಂದ ನನಗೆ ಕೈನೇ ಬಿಟ್ಟಿಲ್ಲ ಅವಳು. ಅದನ್ನೆಲ್ಲನೂ ಸಹ ತೊಳೆದು ಎತ್ತಿಡಬೇಕು. ಇನ್ನು ಅಡುಗೆ ಮಾಡಿದ್ದೀನಿ, ಊಟ ಮಾಡಿ ಮಲ್ಕೊಂಡ್ರೆ ಮುಗೀತು.